ಕೊರಿಯರ್ ಅಥವಾ ಅವಧಿ ತಿರುಗ್ತಿತ್ತು
ಕರೆದೆಯ ಮಾತೆ, ಕರೆದೆಯ ತಡೆ, ಪವಿತ್ರವಾದಂತಹ ಪಾದಕ್ಕೆ ಎರಗಿಕೊಂಡಿದ್ದೇನೆ ಶಿವನ. ಅಮ್ಮ, ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ಆಟ ಮಾಡುತ್ತಾ ಇದ್ದೆ ತಾಯಿ. ಒಂದೊಂದಿಗೆ ನಿಮ್ಮ ದೀರ್ಘವಾದಂತಹ ಕರೆಯನ್ನ ಅಳಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ
ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದೀರಿ. ಮನೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲಸೂತ್ರ. ಯಾವತ್ತು ನಾನು ಆಟವಾಡಿ ಬರುತ್ತಿರುವಾಗ ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡು ಮುತ್ತನ್ನು ನೀಡುತ್ತಾ ಇದ್ದವಳು ಎಲ್ಲವನ್ನು ಮರೆತು ಹಾಗಿದೆ ತಾಯಿ. ಯಾಕಮ್ಮ ಕಷ್ಟ ಬಂತೆ ನಿಮಗೆ? ರೋಗ ರುಜಿನಗಳ ಬಾಧೆಯೇ ಶರೀರಕ್ಕೆ ಅಲ್ಲವೇ? ನಮ್ಮವರಿಂದ ಏನಾದರೂ ನಿನಗೆ ತೊಂದರೆ ಆಯಿತೆ? ಇಲ್ಲವೇ ಮೇಲಿನ ಲೋಕದವರಾದಂತಹ ಹರಣೆ ಹರಿಯೇ ಸರಾಸಿದ ಯಾರೇ ಏನೇ ಮಾಡಲಮ್ಮ ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯವಿಲ್ಲ. ಸಮರ್ಥನಾದಂತಹ ವೀರ ಮಹಿಷಾಸುರ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಏನಾಯ್ತಮ್ಮ? ಕೇಳಲೇ ನನಯ್ಯೋ ಮುದು ದೇವರಿನ್ನು ಕಚ್ಚಮಗಳನ್ನು ಮರ್ಯಾದಿದ್ರು ಸಾಕಿವ. ನಾನು ನಿನ್ನ ಅಗ್ರಜ. ಉಂಟಾ ಇಲ್ಲ? ನಿನ್ನನ್ನು ನೋಡ್ತೇನೆ. ಸಿಗುವುದು ಒಮ್ಮೆ ಗೊತ್ತಾಗಿಲ್ಲ. ಒಮ್ಮೆಲೆ ಬೆಳಕಲ್ವಾ? ಕಣ್ಣಿಗೆ ಬಿದ್ದಾಕ್ಷಣ ತಿರುಗಿತು ತಿರುಗಿತು ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿತಿ ಧರಣಿ ಧರಣಿ. ಹೌದೌದು ಹೌದೌದು ಹಾಗಾಗಿದೆ ನನಗೆ. ಹೌದಾ? ಹೌದೌದು. ಈ ತನಕ ಕಾಣುವಂತಹ ವಿಶೇಷ, ಈ ತನಕ ಮಾಡುವಂತಹ ವಿಶೇಷ ನಮ್ಮ ಕಣ್ಗಳಿಗೆ ಕಂಡಿದೆ ಅಂತಾದ್ರೆ ಇಲ್ಲೇನೋ ವಿಶೇಷವಾದದ್ದೇ ಅಡಕವಾಗಿದೆ ಎನ್ನುವುದು ಸ್ಪಷ್ಟ. ಖಂಡಿತ ಅದು ಹೌದು ಅಂತಾದ್ರೆ, ಅದು ನಿಜ ಅಂತಾದ್ರೆ ತಿಳಿಬೇಕಲ್ಲ. ಅದಕ್ಕಾಗಿ ಶೋಧನೆಯನ್ನು ಮುಂದುವರಿಸಿದೆ. ಪ್ರಕಾಶ ಕಣ್ಗಳಿಗೆ ಹಚ್ಚಿದ ಅನುಭವ. ಒಬ್ಬನೇ ಸೂರ್ಯ ಬೆಳಕಿಗೆ ನಮಗೆ ನೋಡಬೇಕಾಗುವುದು. ಇದರಲ್ಲಿ ಕೋಟಿ ಸೂರ್ಯರು ಬಂದಿದ್ದಾರೆ. ಹಾಗಾದ್ರೆ ನಿಲ್ಲಬೇಕಾಗ್ತದೆ. ಆದರೂ ಮುಂದುವರಿದು ನೋಡಿದ್ರೆ ಬೆಳಕಿದ್ದು ಕೋಟಿ ಸೂರ್ಯರು. ಅನುಭವ ತಂಪಿನ ಅನುಭವ. ಕಂಡದ್ದು ಓರ್ವಾಕೆ ತರುಣಿ. ಹಾಗಾದ್ರೆ ಏನಿದು ಆಶ್ಚರ್ಯ? ಇದು ವಿಶೇಷವೇ. ಸೂರ್ಯನದ್ದು ಶಾಖ ಮಾತ್ರ ಚಂದ್ರನ. ತಮ್ಮ ನೋಡಿದ್ಯಾ? ಅಂಬರ ಪಥದಿಂದ ಕುಂಬಿನಿ ಇಳಿಯಪಟ್ಟಿದ ಸ್ವರ್ಣದ ಉಯ್ಯಾಲೆ ಅಲ್ಲಿಂದ ಅಂಬರದ ಪಥಗಳಿಗೆ ಎದ್ದು ನಿಂತಿದೆ. ಆದಿ ಮಧ್ಯ ಅಂತ್ಯರಹಿತವಾದಂತಹ ಉಯ್ಯಾಲೆಯನ್ನು ಗಮನಿಸಿದರೆ ಅದರಲ್ಲಿ ಓರ್ವಾಕೆ ಬಾಲ ಕುಳಿತಿದ್ದಾಳೆ. ಕುಳಿತವಳ ಅಂದ ಚಂದ ಇವೆಲ್ಲ ನೋಡಂತೆ ರಾಕೆಂದು ಅದನಿಗೆ ಶೋಭಿಸ್ತಾ ಇದ್ದಾಳೆ. ಚಂದ್ರ ಮುಖಿಯ ಮುಖದ ಸೊಬಗನ್ನು ನೋಡಂತೆ. ಅಷ್ಟೇ ಅಲ್ಲ, ಸುಮ್ಮನೆ ಕೋಮಲೆ ಪುಂಡರಿಕೆಗಳು ಗುಂಪೆ ಇವರನ್ನು ಕಂಡು ಪರಿಹಾಸ್ಯ ಮಾಡುವಂತಹ ಮೆರುಗು. ಅಷ್ಟೇಯೋ ಚಿನ್ನದ ವರ್ಚಸ್ಸು ಸೂರ್ಯನ ತೇಜಸ್ಸುಗಳಿಂದ ಶೋಭಿಸುತ್ತಾ ಇದ್ದಾಳೆ. ಈಕೆಯನ್ನು ಸರಿಯಾಗಿ ನೋಡಂತೆ. ಇವಳ ವರ್ಣನೆಯನ್ನು ಮಾಡುವುದಕ್ಕೆ ಹೊರಟ್ರೆ 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಅಸಾಧಾರಣವೇ ಸರಿ. ನೋಡಿದ್ದೆ ಇವಳನ್ನು? ಇವಳ ರೂಪ ಐಸಿರಿಗಳನ್ನು ನೋಡಿದರೆ ಅತ್ಯಂತ ಲಾವಣ್ಯವತಿ, ಮನಸ್ಸಿದನ ಅಡ್ಡಂಗಿಯಾದಂತಹ ರತಿ. ಅಷ್ಟೇ ಯಾಕೆ ಇವಳನ್ನು ನೋಡಂತೆ ಇವಳನ್ನು ಸರಿಯಾಗಿ ಪರೀಕ್ಷಿಸಿದರೆ ಈಶನ ಸತಿಯಾಗಬಲ್ಲದು. ಅಷ್ಟೇ ಅಲ್ಲ, ಇವತ್ತು ಸರಿಯಾಗಿ ಗಮನಿಸಿದೆ ಉಂಟಾದರೆ ಅತ್ಯಂತ ಪೂರ್ಣಮರಿಯಾಗಿಗೊಳಿಸ್ತಾ ಇದ್ದಾಳೆ. ಒಪ್ಪುವ ಲಾವಣ್ಯ, ಚಿಮ್ಮುವ ಲಾವಣ್ಯ, ಶಂಕರ ಬರು ನೀರ ಬೆರಳು ಅಂತ ಗಂಗಾಪುಟೆ ಬಾಲ ಕಣ್ಣಗೆ ಕಪೋಲ ಕನ್ನಡ ಬೇಟಿದ್ದಾಳೆ, ಕರಕೀರವಾಣಿ ಇದ್ದಾಳೆ. ಅಷ್ಟೇಯೋ ಅಲ್ಲವೇ ಅಲ್ಲ, ನೈಗುರುಳ ಪವನಾದರ ಕಮ್ಮು ಕಂಡದ ತರಲು ನೇರದ ಕಂಪಿಗೆ ಅರಸಿಗಳ ಅಂಶಕ ಮೇಲೆ ಮನಸ್ಸಿನ ಮನದಾನೆಯೋ ಕಂಡದ ರಕ್ತನಿದಾನೆಯೋ ಅಂಗದ ಮಂತ್ರ ಸೂತ್ರದಲ್ಲಿ ಪಡಿ ಮಾಲಿನಿಯರ ಅಧಿದೈವ ಸುಜ್ಞಾನ ಕನ್ಯೆಯ ಮಾತೃಭವನ ಸ್ಥಾನ. ಇಂತಹ ತರುಣಿ ಮನೆಯ ನೀತಕ್ಕ ಕಂಡವನು ನಾನಲ್ಲ. ಗಾಳಿ ಒಳಮು ಮಂಜುಳ ಕಾತ್ರ ತ್ರೈಭುವನ ಮೋಹಿನಿ ಸಾರಸಾದೆ ಹತ್ರ ಮೊಗ ಚಂದ್ರನ ಬಿಂಬು ಹೊರದಲ್ಲ ಚೆಲ್ಲುವ ನಗೆಯದು ಚಂದ್ರಿಕೆಯಾವುದಲ್ಲ. ಪರಿಕಿಸ ನಾರಿ ತೋಯ ಜಾಂಬಕಿ ವಾರಿ ಕುಟಗಳ ಬೀರಿ ನಗುವ ನಮ್ಮಡಗ ತೋರಿ ಕುಳಿತಿದ್ದಾಳೆ ನಾರಿ. ಯಾರೋ ಈ ವಯ್ಯಾರಿ ಸಾಧ್ಯವಿಲ್ಲ ಅಂತ
ಅಪ್ರಾಣಿಕ ರೂಪಸಿಯೂ ಹೌದು, ಅಪ್ರಾಣಿಕ ಸೌಂದರ್ಯವೂ ಹೌದು. ಹಾಗಾದ್ರೆ ಇವನ ಸೌಂದರ್ಯಕ್ಕೆ ಸರಿಯಾದ ಸೌಂದರ್ಯ ಹೊಂದಿದವರು ಯಾರು? ಇವನಂತೆ ಕಾಣುವವರು ಯಾರು? ಇವನಿಗೆ ಸರಿಯಾದ ಜೋಡಿ ಯಾರು? ನಾ ತಿಳಿದೆ, ಇವರಲ್ಲ, ಚಂಡಾಸುರನೇ ಸರಿ. ಬೇಡ, ಯಾಕೆ ಬೇಡ? ಅವರನ್ನು ಸರಿಯಾಗಿ ನೋಡ್ತೀಯ. ಈ ಸಮಯ ನಮಗಲ್ಲ. ಈಗ ಸಮಯ ಮೀರಿತ ಹೇಗೆ? ನಿನ್ನನ್ನು ನೋಡುವಾಗ ನನ್ನನ್ನು, ನನ್ನನ್ನು ನೋಡುವಾಗ ನಿನ್ನನ್ನು. ಹಾ. ಚಂಚಲೆ. ಹಾಗಾದ್ರೆ ವ್ಯರ್ಥ ಕಲಾಪ ಒಳ್ಳೆಯದಲ್ಲ. ಒಂದೇ ದಾರಿ, ಇವನ ವಿಚಾರ ಸುಮ್ಮನಲ್ಲಿದೆ.